ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭೀಮನ ಅಮಾವಾಸ್ಯೆ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಹೇಗಿತ್ತು ಅಂತ ನೋಡೋಣ. ಫಸ್ಟು ಬೆಳಗ್ಗೆ ಎದ್ದು ಹಾಲೆಲ್ಲ ಕರೆದು ಹಸುಗಳೆಲ್ಲ ಆಚೆ ಕಟ್ಟಿ ನೀಟಾಗಿ ಇದೆಲ್ಲ ತೊಳೆದುಬಿಟ್ಟೆ. 9 ಗಂಟೆಗೆಲ್ಲ ಮುಗೀತಿ ಕೆಲಸ. ಬೇಗನೆ ನೀರು ಬೇರೆ ನಿಲ್ಲಿಸ್ಬಿಟ್ರಿ ಇವತ್ತು. ನಮ್ಮ ಕೋಳಿಗಳು ಆರಾಮ್ಸೆ ರೆಸ್ಟ್ ಮಾಡ್ತಾ ಇದ್ದಾವೆ. ಇವು ಮಾಮೂಲಿ ನಾಟಿ ಕೋಳಿ ಅಲ್ಲ, ಜಾವ್ಗೆ ಅಂತಾರೆ, ಫೈಟರ್ ಕೋಳಿ. ಇವೇ ಯಾವಾಗಲೂ ಅಪ್ಪ ಸಾಕೋದು, ಮಾಮೂಲಿ ನಾಟಿ ಕೋಳಿ ಸಾಕಲ್ಲ. ಇವು ಒಂದು ಸ್ವಲ್ಪ ಹುಂಜ ಚೆನ್ನಾಗಿತ್ತು ಅಂತಂದರೆ 5000 10,000ವರೆಗೂ ಕೊಟ್ಟು ತಗೊಳ್ತಾರೆ. ಅದಕ್ಕೋಸ್ಕರ ಅಪ್ಪ ಯಾವಾಗಲೂ ಜಾವ್ಗೆ ಕೋಳಿನೇ ಸಾಕೋದು. ಮೊಟ್ಟೆನೂ ರೇಟ್ ಇರುತ್ತೆ, ಮತ್ತು ಕೋಳಿನೂ ರೇಟ್ ಇರುತ್ತೆ, ಹುಂಜನೂ ರೇಟ್ ಇರುತ್ತೆ. ನೋಡಿ, ಇದು ನಮ್ಮ ಕರು ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಅದಕ್ಕೆ ಯಾಕೋ ಫುಲ್ ಜ್ವರ ಹೊಡೆದು ಬಿಟ್ಟಿದೆ. ಹುಲ್ಲು ಕೂಡ ತಿಂತಾ ಇರಲಿಲ್ಲ. ಅಮ್ಮ ನೀಟಾಗಿ ತಿನ್ನಿಸಿ ರೆಡಿ ಮಾಡ್ತಾ ಇದ್ದಾರೆ ಅದನ್ನು. ಚಿಟ್ಟೆ ತಗೊಬಂದು ಕೊಡ್ತಿದ್ದ ಹುಲ್ಲು ಅಮ್ಮ ತಿನ್ನಿಸ್ತಿದ್ರು. ಅದಕ್ಕೆ ತಿನ್ನೋಕ್ಕೂ ಕೂಡ ಶಕ್ತಿ ಇಲ್ಲ, ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿತ್ತು. ಹಾಗೆ ಅಮ್ಮ ಹೋಗಿ ತೋಟದಲ್ಲಿ ಹೂವು ಕಿತ್ಕೊಬಂದರು. ಚಾಮಂತಿ ನಮ್ಮದೆಲ್ಲ, ಬೇರೆಯವ್ರದ್ರಲ್ಲಿ. ರೋಸ್ ಮಾತ್ರ ನಮ್ಮದ್ರಲ್ಲಿ. ನಾನು ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ಅದೇ ಕೆಲಸ ಆಗೋಯ್ತು. ನೋಡಿ, ಪೂಜೆ ಎಲ್ಲ ಮುಗೀತು. ಮತ್ತು ಚಿಟ್ಟೆ ನಾನು ಪೂಜೆ ಮಾಡಬೇಕು, ನೀನು ಒಬ್ಬಳೇ ಪೂಜೆ ಮಾಡ್ತಿದ್ಯಾ ಅಂತ ಜಗಳ ಮಾಡ್ತಿದ್ದ. ಆಮೇಲೆ ಅವನಿಗೂ ಕೊಟ್ಟೆ, ಅವನು ಪೂಜೆ ಮಾಡ್ದ. ಅವನಿಗೆ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ನೋಡಿ, ಎಷ್ಟು 1 ಅವರ್ ಬೇಕಾದ್ರೂ ಇದೇ ಥರನೇ ಪೂಜೆ ಮಾಡ್ತಾನೆ ಇರ್ತಾನೆ. ಸಾಕು ಅಂತಂದರೆ ಅವ್ನು ಕೇಳೋದೆಲ್ಲ ಮಾಡ್ತಾನೆ ಇರ್ತಾನೆ. ಎಲ್ಲಾನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಅವ್ನಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ ಹೋಗೋಕ್ಕೆ. ಮತ್ತು ನೋಡಿ, ನಾವು ಆಚೆ ಹೋಗಿ ಮಾಡ್ತೀವಲ್ಲ, ಆ ರೀತಿ ಮತ್ತೆ ಆಚೆ ಹೋಗಿ ಮಾಡ್ತಾ ಇದ್ದಾನೆ ಅವನು. ಮನೆಯಲ್ಲಿ ಪೂಜೆ ಎಲ್ಲನೂ ಮುಗೀತು. ದೇವಸ್ಥಾನಕ್ಕೆ ಹೋದೋ, ಮಾದೇಶ್ವರ ದೇವಸ್ಥಾನ, ನಮ್ಮೂರಿಂದ 1 ಕಿಲೋಮೀಟ್ರ್ ಆಗುತ್ತೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮಾವಾಸ್ಯೆಗೂ ಪ್ರತಿ ಅಮಾವಾಸ್ಯೆಗೂ ಹೋಗ್ತೀವಿ. ಯಾರಾದರೂ ಒಬ್ಬರು ಒಪ್ಕೊಂಡಿರ್ತಾರೆ. ಅಭಿಷೇಕ ಮತ್ತು ಪ್ರಸಾದ, ಪೂಜೆ ಫುಲ್ ಎಲ್ಲ. ನಾನು ಮಾದಪ್ಪನ ತುಂಬ ನಂಬ್ತೀನಿ. ನೀವೆಲ್ಲ ಯಾರು ತುಂಬ ಇಷ್ಟಪಡ್ತೀರ ಮಾದಪ್ಪನ, ಹೊಗೆ ಮಾದಪ್ಪ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ. ಅಣ್ಣ ಹಲಸಿನ್ಕಾಯಿ ತಂದು ಕೊಟ್ಟಿದ್ರು. ಹೇಮಗೆ ತುಂಬ ಇಷ್ಟ ಹಲಸಿನ್ಕಾಯಿ ಅಂದರೆ. ಅವ್ರಿಗೆ ಸ್ವಲ್ಪ ಕಟ್ ಕಳಿಸ್ಬಿಟ್ಟು ನಾವು ಸ್ವಲ್ಪ ಇಟ್ಕೊಂಡು ಮನೆಗೆ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.